ಹಬ್ಬದ ಎಫೆಕ್ಟ್ ಕೆಆರ್ ಮಾರ್ಕೆಟ್ನಲ್ಲಿ ಫುಲ್ ಜಾಮ್ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಜನವೋ ಜನ ಮಾರ್ಕೆಟ್ಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಲಗ್ಗೆ ಇಟ್ಟಿದ್ದಾರೆ. ಹೂವಿನ ಮಾರ್ಕೆಟ್ಗಳಲ್ಲಿ ಗ್ರಾಹಕರು ಕಿಕ್ಕಿರಿದು ಸೇರಿದ್ದಾರೆ. ಮಾರ್ಕೆಟ್ ಸರ್ಕಲ್ನಲ್ಲಿ ಖರೀದಿ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಫ್ಲೈಓವರ್ ಮೇಲೆ ಪಾರ್ಕಿಂಗ್ ಮಾಡಿದ್ದಾರೆ ಗಾಡಿಗಳನ್ನು, ಸವಾರರಿಗೆ ಕಿರಿಕಿರಿ ಆಗ್ತಾ ಇದೆ. ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಜನ ಫುಲ್ ಸುಸ್ತಾಗಿ ಹೋಗಿದ್ದಾರೆ. ಬೆಳಗ್ಗೆಯಿಂದ ಮಳೆ ಬೇರೆ ಆಗ್ತಾ ಇತ್ತು ಮಾರ್ಕೆಟಲ್ಲಿ. ಮತ್ತೊಂದು ಕಡೆ ಇವತ್ತು ವ್ಯಾಪಾರಕ್ಕೆ ಬಂದಿರೋ ಜನರ ಸಂಖ್ಯೆನೂ ಜಾಸ್ತಿ ಇದೆ. ಒಂದು ಕಡೆ ಟ್ರಾಫಿಕ್ ಜಾಮು, ಮತ್ತೊಂದು ಕಡೆ ಮಾರ್ಕೆಟಲ್ಲಿ ಖರೀದಿ ಭರಾಟೆ, ಎಲ್ಲಂದರಲ್ಲಿ ಪಾರ್ಕಿಂಗ್ ಮಾಡಿರುವಂಥ ಗಾಡಿಗಳು, ಅದರಿಂದ ಉಂಟಾಗ್ತಾ ಇರುವಂಥ ಟ್ರಾಫಿಕ್ ಸಮಸ್ಯೆ. ಒಟ್ಟು ಹಬ್ಬದ ಎಫೆಕ್ಟ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ್ಣು ಹೂವು ತರಕಾರಿ ಖರೀದಿ ಮಾಡಬೇಕು ಅಂತ ಇವತ್ತು ಮಾರ್ಕೆಟ್ಗೆ ಬಂದಿರುವ ಜನರ ಸಂಖ್ಯೆ ಬಹಳ ಹೆಚ್ಚಾಗಿದೆ. ಪ್ರತಿನಿತ್ಯ ಏನಿರುತ್ತೋ ಅದಕ್ಕಿಂತ ದುಪ್ಪಟ್ಟು ಜನ ಇವತ್ತು ಬಂದಿರ್ತಾರೆ. ಖರೀದಿ ಭರಾಟೆ ಜೋರಾಗಿದ್ದೇ ಇರುತ್ತೆ. ಹಬ್ಬ ಹರಿದಿನ ಅಂದರೆ ಕೆಆರ್ ಮಾರ್ಕೆಟ್ನಲ್ಲಿ ಇಂಥ ಚಿತ್ರಣ ಸರ್ವೇ ಸಾಮಾನ್ಯ. ಅದರ ಮಧ್ಯೆ ಈ ಟ್ರಾಫಿಕ್ ಉಂಟಾಗಿ ವಾಹನ ಸವಾರರಿಗೆ, ನಾಗರಿಕರಿಗೆ ಕಿರಿಕಿರಿ ಉಂಟಾಗೋದು ಸಾಮಾನ್ಯ ಅನ್ನೋ ಹಾಗೆ ಆಗೋಗಿದೆ. ಫ್ಲೈಓವರ್ಗಳ ಮೇಲೆಲ್ಲ ಗಾಡಿ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಹೇಗಂದರೆ ಹಾಗೆ ನೋಡ್ಬೋದು ನೀವು ಈ ದೃಶ್ಯದಲ್ಲಿ. ಇರೋದೇ 2 ಲೇನು, ಅದರಲ್ಲಿ 1 ಲೇನಲ್ಲಿ ಈ ಥರ ಕಾರ್ಗಳನ್ನು ಪಾರ್ಕಿಂಗ್ ಮಾಡಿಬಿಟ್ರೆ. ಇಷ್ಟೊತ್ತು ಪೀಕ್ ಅವರ್ಸಲ್ಲಿ ಬೆಂಗಳೂರಲ್ಲಿ ರಸ್ತೆಯಲ್ಲಿ ಫುಲ್ ಕ್ಲಿಯರ್ ಆಗಿದ್ದರೂ ಕೂಡ ಟ್ರಾಫಿಕ್ ಜಾಮ್ ಆಗುವಂಥ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಟ್ರಾಫಿಕ್ ವಾಲ್ಯೂಮ್ ಅಷ್ಟಿರುತ್ತೆ. ಅಂಥದ್ರಲ್ಲಿ ಅದರ ಮಧ್ಯೆ ಈ ರೀತಿ ಪಾರ್ಕಿಂಗ್ ಮಾಡಿ ಹೋದರೆ ಅದರಿಂದ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ. ಮೊನ್ನೆ ಅಷ್ಟೇ ನಾವು ನೋಡ್ತಾ ಇದ್ವಿ, ಈ ಥರ ಫ್ಲೈಓವರ್ ಮೇಲೆ ಗಾಡಿ ಒಂದು ಪಾರ್ಕ್ ಆಗಿದ್ದ ಕಾರಣ ಬೈಕ್ ಸವಾರ ಹಿಂಬದಿಯಿಂದ ಹೋಗಿ ಗುದ್ಕೊಂಡು ಬಿದ್ದಂಥ ಘಟನೆ ನಡೆದಿತ್ತು. ಹೇಗಂದ್ರೆ ಹಾಗೆ ಬೇಕಾಬಿಟ್ಟು ಗಾಡಿಗಳನ್ನು ನಿಲ್ಲಿಸಿ ಮಾರ್ಕೆಟ್ಗೆ ಹೋಗಿ ಬೇಕಾಗಿದ್ದನ್ನು ಖರೀದಿ ಮಾಡ್ಕೊಂಡು ಅಲ್ಲಿಂದ ಹೊರಟ್ರೆ ಸಾಕಪ್ಪ ಅನ್ನೋ ಹಾಗೆ ಸ್ವಲ್ಪ ಜನ ಈ ರೀತಿ ಎಲ್ಲಂದ್ರಲ್ಲಿ ಗಾಡಿ ಪಾರ್ಕ್ ಮಾಡಿ ಮಾರ್ಕೆಟ್ಗಳ ಕಡೆ ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈಗ ಮಾರ್ಕೆಟ್ ಸಮೀಪದಿಂದ ನಮ್ಮ ಪ್ರತಿನಿಧಿ ಭರತ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಭರಾಟೆ ಜೋರಾಗೇ ಇದೆ ಕೆಆರ್ ಮಾರ್ಕೆಟಲ್ಲಿ, ಅದರಿಂದ ಆಗ್ತಾ ಇರೋ ತೊಂದರೆಗಳೇನು? ವಿಜಯ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೇವಲ 1 ದಿನ ಮಾತ್ರ ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಶಾಪಿಂಗ್ ಜೋರಾಗಿದೆ. ಅಂದರೆ ಸಹಜವಾಗಿ ಹೂಗಳ ವ್ಯಾಪಾರ, ಹಣ್ಣುಗಳ ವ್ಯಾಪಾರ ತುಂಬ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಕೆಆರ್ ಮಾರ್ಕೆಟ್ನಲ್ಲಿದೆ. ನಿಮಗೆ ದೃಶ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂತ ಹೇಳಿದ್ರೆ ಇಲ್ಲಿ ಬೆಳಿಗ್ಗೆಯಿಂದಲೂ ಕೂಡ, ಅಂದರೆ ಮುಂಜಾನೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಜನ, ಅಂದರೆ ಕಾಲಿಡೋದಕ್ಕೂ ಕೂಡ ಜಾಗನೇ ಇರಲಿಲ್ಲ, ಆ ಮಟ್ಟಕ್ಕೆ ಜನ ಇದ್ರು. ಅಂತ ಹೇಳಿದ್ರೆ ನೂಕಾಟಗಳಾಗ್ತಾ ಇತ್ತು, ತಳ್ಳಾಟಗಳಾಗ್ತಾ ಇತ್ತು. ಸೊ ನಿಂತಲ್ಲೇ ಜನ ಗಂಟೆಗಟ್ಟಲೆ ನಿಂತಿರೋವಂಥ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಅಂದರೆ ಈಗ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇದೆ. ಅಂತ ಹೇಳಿದ್ರೆ ಸಮಯ ಒಂದಿಷ್ಟು ಮುಂದೆ ಹೋಗ್ತಾ ಇದ್ದಂಗೆ ಜನಸಂಖ್ಯೆ ಒಂಚೂರು ಕಮ್ಮಿ ಆಗಿದೆ. ಆದರೆ ಇದಕ್ಕೂ ಮುಂಚೆ 6 ಗಂಟೆ, 7 ಗಂಟೆ, 8 ಗಂಟೆ ಸಮಯದಲ್ಲಿ ಕಿಕ್ಕಿರಿದು ಜನ ಸೇರಿದ್ರು. ಅಂದರೆ ಇಲ್ಲಿ 3 ಥರದ ಜನಗಳನ್ನ ನಾವು ಗಮನಿಸ್ಬೋದು ಕೆಆರ್ ಮಾರ್ಕೆಟ್ನಲ್ಲಿ. ಒಂದು, ವ್ಯಾಪಾರಸ್ಥರು, ರೈತರು ಸಹಜವಾಗಿ ಹಬ್ಬದ ದಿನಗಳಲ್ಲಿ ಹೆಚ್ಚು ಅಂಗಡಿಗಳನ್ನ ಹಾಕಿದ್ದಾರೆ. ಇನ್ನೊಂದು ಕಡೆ ಹೋಲ್ಸೇಲ್ ಮಾರಾಟಗಾರರು ಅಂತ ಹೇಳಿದ್ರೆ ಊರುಗಳಿಗೆ ತಗೊಂಡೋಗಿ ಹಬ್ಬದ ವಿಶೇಷವಾಗಿ ಮಾರಾಟ ಮಾಡುವಂಥ ಜನರು ಕೂಡ ಇವತ್ತು ಮಾರ್ಕೆಟ್ಗೆ ಮುಗಿಬಿದ್ದಿದ್ದಾರೆ. ಇನ್ನು ಮನೆಗಳಲ್ಲಿ ಪೂಜೆ ಮಾಡುವಂಥ ಸಾಮಾನ್ಯ ಜನರು ಕೂಡ ಕಡಿಮೆ ದರದಲ್ಲಿ ಹೂಗಳನ್ನು, ಹಣ್ಣುಗಳನ್ನು ಖರೀದಿ ಮಾಡಬೇಕು ಅಂತೇಳಿ ಕೆಆರ್ ಮಾರ್ಕೆಟ್ಗೆ ಬಂದಿರುವಂಥ ಜನರು ಕೂಡ ಇದ್ದಾರೆ. ಹೀಗಾಗಿ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲ ಜನರು ಒಂದೇ ಬಾರಿ ಕೆಆರ್ ಮಾರ್ಕೆಟ್ಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇಲ್ಲಿ ಜಮಾಯಿಸಿರುವಂಥದ್ದು. ಇನ್ನು ಕೆಆರ್ ಮಾರ್ಕೆಟ್ ಜಂಕ್ಷನ್ನಲ್ಲಿ ಸಾಕಷ್ಟು ಅಂಗಡಿಗಳು, ಅಂದರೆ ರಸ್ತೆ ಬದಿಯಲ್ಲಿ ಸರ್ಕಲ್ನಲ್ಲಿ ಹೆಚ್ಚು ವ್ಯಾಪಾರಸ್ಥರು ಅಂಗಡಿಗಳನ್ನ ಹಾಕಿರೋಂಥ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ವಾಹನ ಸಂಚಾರಕ್ಕೆ ಸಾಕಷ್ಟು ಅಡೆತಡೆ ಉಂಟಾಗ್ತಾ ಇದೆ. ಅಂದರೆ ಒಂದು ಕಡೆ ದ್ವಿಚಕ್ರಗಳನ್ನ ತಗೊಂಡು ಸಿಟಿ ಮಾರ್ಕೆಟ್ ಒಳಗಡೆ ಬಂದಿರುವಂತಹ ಜನರು, ಮತ್ತೊಂದು ಕಡೆ ಆಟೋಗಳು ಹೋಗ್ತಾ ಇದೆ, ಮತ್ತೊಂದು ಕಡೆ ಲಗೇಜ್ ವಾಹನಗಳು ಹೋಗ್ತಾ ಇದೆ, ಮತ್ತೊಂದು ಕಡೆ ಸರಕು ಸಾಗಣೆ ಮಾಡುವಂತಹ ಒಂದು ವ್ಯಾಪಾರಸ್ಥರು, ರೈತರು ಕೂಡ ಇದೇ ಜನಗಳ ಮಧ್ಯೆ ವಾಹನಗಳನ್ನ ತಗೊಂಡು ಸಿಟಿ ಮಾರ್ಕೆಟ್ ಒಳಗಡೆ ಬರ್ತಾ ಇದ್ದಾರೆ. ಸೊ ಇದೆಲ್ಲವೂ ಸೇರಿ ಸಿಟಿ ಮಾರ್ಕೆಟ್ನಲ್ಲಿ ಕಂಪ್ಲೀಟ್ ಆಗಿ ಜನ ಸೇರಿರೋದ್ರಿಂದ ಸಾಕಷ್ಟು ಸವಾಲುಗಳಾಗಿದೆ, ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಇನ್ನು ಕಳೆದ ರಾತ್ರಿಯಿಂದಲೂ ಕೂಡ ಮಳೆ ನಿರಂತರವಾಗಿ ಒಂದಿಷ್ಟು ಬರ್ತಾನೆ ಇದೆ. ಸೊ ಬೆಳಗಿನ ಜಾವ ಕೂಡ ಮಳೆ ಬೀಳ್ತಾ ಇತ್ತು. ಮಳೆಯ ಜೊತೆಯಲ್ಲೇ ವ್ಯಾಪಾರ ವಹಿವಾಟು ಕೂಡ ಜೋರಾಗಿದೆ. ಇನ್ನು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಮಾತಾಡೋದಾದ್ರೆ ಸಿಟಿ ಮಾರ್ಕೆಟ್ ಜಂಕ್ಷನ್ನಲ್ಲಿ ಜನ ಜಾಸ್ತಿ ಜಮಾಯಿಸಿರೋದ್ರಿಂದ ಕಂಪ್ಲೀಟ್ ಆಗಿ ಟೌನ್ ಹಾಲ್ ಕಡೆಯಿಂದ ಮಾರ್ಕೆಟ್ಗೆ ಬರುವಂತಹ ಮಾರ್ಗ, ಮೈಸೂರು ರಸ್ತೆಯಿಂದ ಮಾರ್ಕೆಟ್ಗೆ ಬರುವಂತಹ ಮಾರ್ಗ, ಈ ಕಡೆ ಕಲಾಸಿಪಾಳ್ಯದಿಂದ ಬರುವಂತಹ ಮಾರ್ಗ ಕಂಪ್ಲೀಟ್ ಆಗಿ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ ಫ್ಲೈಓವರ್ನಲ್ಲಿ ಸೊ ವಾಹನಗಳನ್ನ ನಿಲ್ಲಿಸಿದ್ದಾರೆ. ಅಂದರೆ ರಸ್ತೆ ಬದಿಯಲ್ಲಿ ಇರೋದೇ ಸಣ್ಣದಾದ ರಸ್ತೆ, ಇದು ಕಿರಿದಾದ ರಸ್ತೆ. ಸೊ ಪೀಕ್ ಅವರ್ ಆಗಿರುತ್ತೆ. ಈ ರಸ್ತೆಯಲ್ಲಿ ಮಾರ್ಕೆಟ್ಗೆ ಬರುವಂತಹ ಶಾಪಿಂಗ್ ಮಾಡಬೇಕಂತ ಬಂದಿರುವಂಥ ಜನರು ಫ್ಲೈಓವರ್ ಮೇಲೆಯೇ ರಸ್ತೆ ಪಕ್ಕದಲ್ಲೇ ಕಾರ್ಗಳನ್ನ, 2 ವೀಲರ್ಗಳನ್ನ, ಆಟೋಗಳನ್ನ ನಿಲ್ಲಿಸಿ ಹೋಗಿರುವಂಥ ದೃಶ್ಯಗಳು ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಅಂದರೆ ಫ್ಲೈಓವರ್ ಡೌನ್ ಏನು ಬರುತ್ತೆ ಮೈಸೂರು ರಸ್ತೆಯಲ್ಲಿ, ಅಲ್ಲಿವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಅಂದರೆ ಪೊಲೀಸರು ಕೂಡ ಇದನ್ನು ನಿಭಾಯಿಸೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವಾಹನ ಸವಾರರು ಏಕಾಏಕಿ ತಮ್ಮ ವಾಹನಗಳನ್ನ ಫ್ಲೈಓವರ್ ಮೇಲೆ ನಿಲ್ಲಿಸಿ ಲಾಕ್ ಮಾಡಿ
ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ವಾಹನ ಸವಾರರು ಕೂಡ ವಾಹನಗಳಲ್ಲಿ ಇಲ್ಲ. ಸೊ ಹಾಗಾಗಿ ಪೊಲೀಸರು ಬಂದು ವಾಹನಗಳನ್ನ ತೆರವು ಮಾಡೋದಕ್ಕೂ ಕೂಡ ಆಗ್ತಲ್ಲ, ಆ ಮಟ್ಟಿಗೆ ಕಷ್ಟಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಹಜವಾಗಿ ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಬ್ಬ ದಿನಗಳಲ್ಲಿ ಹೆಚ್ಚು ಬೇಡಿಕೆ ಇರುತ್ತೆ. ಕನಕಾಂಬರ ಆಗಲಿ, ಮಲ್ಲಿಗೆ ಹೂವು ಆಗಲಿ, ತಾವರೆ ಹೂಗಳಾಗಲಿ, ಹೆಚ್ಚು ಬೇಡಿಕೆ ಇರುವಂಥ ಹೂಗಳಾಗಲಿ. ಕನಕಾಂಬರ ಹೂವು 1 kgಗೆ 1300ರಿಂದ 1600 ರೂಪಾಯಿವರೆಗೂ ಕೂಡ ಆಗಿದೆ. ಮಲ್ಲಿಗೆ ಹೂವು ಕೂಡ 800ರಿಂದ 900, 1000 ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇದೆ. ಇನ್ನು ಕಂಪ್ಲೀಟ್ ಅಂದರೆ ದೂರದ ಊರುಗಳ, ಕೇವಲ ಸಿಟಿ ಮಾರ್ಕೆಟ್ ಸಮೀಪ ಸುತ್ತಮುತ್ತ ಇರುವಂತಹ ಜನರು ಮಾತ್ರವಲ್ಲ, ದೂರದ ಊರುಗಳಿಂದ, ದೂರದ ಜಿಲ್ಲೆಗಳಿಂದ ಕೂಡ ಜನರು ಇವತ್ತು ಮಾರ್ಕೆಟ್ಗೆ ಬಂದು ಹಣ್ಣು ಹಂಪಲುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು 1 ದಿನ ಬಾಕಿ ಇದೆ. ಸೊ ಈ ನಿಟ್ಟಿನಲ್ಲಿ ಜನರು ಕೊನೆ ಕ್ಷಣದಲ್ಲಿ, ಕೊನೆ ಮೂಮೆಂಟ್ನಲ್ಲಿ ಮಾರ್ಕೆಟ್ ಕಡೆ ಬಂದು ಶಾಪಿಂಗ್ ಮಾಡುವಂಥ ಒಂದು ಅರಸಾಹಸಕ್ಕೆ ಕೈ ಹಾಕಿದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಹಬ್ಬಗಳ ದಿನದಲ್ಲಿ ಮಾರ್ಕೆಟ್ನಲ್ಲಿ ಈ ದೃಶ್ಯಗಳು, ಈ ಚಿತ್ರಣಗಳು ಕಂಡುಬರೋದು ಸಹಜ. ಆದರೆ ಎಲ್ಲೋ ಒಂದು ಕಡೆ ವಾಹನ ಸವಾರರ ಒಂದಿಷ್ಟು ಅಸ್ತವ್ಯಸ್ತವಾದ ಒಂದು ಪಾರ್ಕಿಂಗ್ ಮೂಲಕ ಜನರಿಗೆ ಮತ್ತಷ್ಟು ಸಮಸ್ಯೆಗಳಾಗಿದೆ, ಮತ್ತಷ್ಟು ಕಿರಿಕಿರಿಗಳಾಗಿದೆ ಅನ್ನೋದನ್ನ ನಾವಿಲ್ಲಿ ದೃಶ್ಯಗಳಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಒಟ್ಟಾರೆ ವಿಜಯ್, ವರಮಹಾಲಕ್ಷ್ಮಿ ಹಬ್ಬ ತುಂಬ ಗ್ರ್ಯಾಂಡ್ ಆಗಿ, ತುಂಬ ಸಡಗರದಿಂದ ಜನ ಆಚರಣೆ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ KR ಮಾರ್ಕೆಟ್ನಲ್ಲಿ ಇವತ್ತು ನಿರೀಕ್ಷೆಗೂ ಮೀರಿದ ಜನ ಜಮಾಯಿಸಿರುವಂಥದ್ದು. ಒಂದು ಕಡೆ ಜನರಿಗೂ ಸಮಸ್ಯೆ, ಒಂದು ಕಡೆ ವಾಹನ ಸವಾರರಿಗೂ ಸಮಸ್ಯೆ ಆಗಿದೆ. ಸದ್ಯಕ್ಕೆ 9 ಗಂಟೆಯ ನಂತರ ಒಂದಿಷ್ಟು ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟ್ರಾಫಿಕ್ ಪೊಲೀಸರು ವಾಹನಗಳನ್ನ ಒಂದಿಷ್ಟು ತೆರವುಗೊಳಿಸಿದ್ದಾರೆ ಫ್ಲೈಓವರ್ ಮೇಲೆ ಇರುವಂಥದ್ದು. ಸಹಜವಾಗಿ ಸಿಟಿ ಮಾರ್ಕೆಟ್ನಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಜನ ಕಮ್ಮಿ ಆಗಿದ್ದಾರೆ. ವಿಜಯ್, ಥ್ಯಾಂಕ್ ಯು ಭರತ್.